ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ ಸ್ನೇಹಿತರೆ ಮತ್ತು ನನ್ನ ಆತ್ಮೀಯ ಮಕ್ಕಳೇ, ದಯವಿಟ್ಟು ಈ ವಿಡಿಯೋವನ್ನು ಗಮನವಿಟ್ಟು ಕೇಳಿ. ಮತ್ತು ನಾವು ಹೇಗೆ ಸರಿ ಮಾಡಿಕೊಳ್ಳಬಹುದು ಅಥವಾ ನಾವು ಎಲ್ಲಿ ನಿಂತಿದ್ದೇವೆ ಈ ವಾಸ್ತವ ಪ್ರಪಂಚದಲ್ಲಿ ಎಂಬುದನ್ನು ಇಷ್ಟವಾದರೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಾನು ಹೊಸ ಫೋನ್ ಕೊಳ್ಳಲು ಸ್ಯಾಮ್ಸಂಗ್ ಶೋರೂಮ್ಗೆ ವಿಸಿಟ್ ಮಾಡಿದೆ. ಶೋರೂಮ್ ಮ್ಯಾನೇಜರ್ ಪ್ರತಿ ಹೊಸ ಫೋನನ್ನು ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅದರಲ್ಲಿ ಒಂದು ಫೋನ್ ತುಂಬ ಇಷ್ಟವಾಗಿ ಅದನ್ನು ಪರಿಶೀಲಿಸ್ತಿದ್ದೆ. ಆ ಕ್ಷಣ ನಾನು ಒಂದು ಕಟು ಸತ್ಯಕ್ಕೆ ಸಾಕ್ಷಿಯಾಗುವೆ ಎಂಬ ಗಮನವಿಲ್ಲದೆ ನನ್ನದೇ ಆಲೋಚನೆಗಳಲ್ಲಿ ಕಲರ್, ಮಾಡೆಲ್, ಅಷ್ಟೇಕೆ ಪ್ರೈಸ್ ಇವುಗಳನ್ನು ನೋಡುತ್ತಿದ್ದೆ ಸ್ನೇಹಿತರೆ. ಆ ಕ್ಷಣ, ಆ ಒಂದು ಕ್ಷಣ ಆತ್ಮೀಯರೇ, ಯಾರೂ ಊಹಿಸಲಾಗೋಲ್ಲ. ಏನಪ್ಪ ಸುರೇಶ, ಮೊನ್ನೆ ತೆಗೆದುಕೊಂಡು ಹೋದೆ, ನೀ ಹೇಳಿದೆ ತುಂಬ ಒಳ್ಳೆ ಫೋನ್ ಎಂದು, ಆದರೆ ಇದು ಕೂಡ ಕೆಲಸ ಮಾಡುತ್ತಿಲ್ಲ, ಸ್ವಲ್ಪ ನೋಡಪ್ಪ ಎಂದು ಒಬ್ಬ ವೃದ್ಧರು ದಂಪತಿ ಸಮೇತ ಶೋರೂಮ್ ಒಳಗೆ ಬಂದರು. ಶೋರೂಮ್ ಮ್ಯಾನೇಜರ್, ಸರ್ ಇಲ್ಲಿ ಬನ್ನಿ ಎಂದು ನಾನು ನಿಂತಿದ್ದ ಡೆಸ್ಕ್ ಬಳಿ ಕರೆದು ಅವರ ಸಮಸ್ಯೆ ಆಲಿಸಿದರು. ಅವರು 2025ರಿಂದ 2026ರವರೆಗೆ 4 ಫೋನ್ ಪರ್ಚೇಸ್ ಮಾಡಿದ್ದಾರೆ ಆತ್ಮೀಯರೇ. ಎಲ್ಲವನ್ನ ಟೇಬಲ್ ಮೇಲಿಟ್ಟು, ನೋಡಪ್ಪ ಯಾವುದೂ ಸರಿ ಇಲ್ಲ ಎಂಬುದಾಗಿ ಈ ಫೋನ್ 81,500 ರೂಪಾಯಿ ಕೊಟ್ಟು ಕೊಂಡ್ಕೊಂಡೆ, ಆದರೆ ಇದೂ ಕೂಡ ಕೆಲಸ ಮಾಡುತ್ತಿಲ್ಲ. ಆ ಮ್ಯಾನೇಜರ್, ನಿಮ್ಮ ನಂಬರ್ ಕೊಡಿ ಎಂದು ಹೇಳಿ ನಂಬರ್ ಬರೆದುಕೊಂಡರು. ಅವರಾಕೆ ಅಂದರೆ ಆಂಟಿ ಡೈರಿ ಮಾದರಿಯ ಪುಟ್ಟ ಪುಸ್ತಕ ತೆಗೆದು 2 ನಂಬರ್ ಕೊಟ್ಟರು. 2 ನಂಬರನ್ನು ಮ್ಯಾನೇಜರ್ ಡಯಲ್ ಮಾಡಿದ್ರು. ರಿಂಗ್ ಆಗುತ್ತೆ, ಯಾರೂ ಫೋನ್ ಎತ್ತುತ್ತಿಲ್ಲ. 2 ನಂಬರ್ ಹೊರದೇಶದ್ದಾಗಿತ್ತು. ಸರ್, ಈ ಮೇಡಮ್ ಗೊತ್ತಾ ಎಂದರು. ಅವರು ಇಲ್ಲಪ್ಪ ಎಂದರು. ನೋಡಿ, ಈ ಮೇಡಮ್ ನಂಬರ್ನ ಈಗ ನಿಮ್ಮ ಫೋನಿಂದ ಡಯಲ್ ಮಾಡ್ತೀನಿ ಅಂತ ಹೇಳಿ, ಮೇಡಮ್ ನಿಮ್ಮ ನಂಬರ್ ಹೇಳಿ ಎಂದು ಕೇಳಿ ಡಯಲ್ ಮಾಡಿ ಕಾಲ್ ಮಾಡಿದ್ರು. ನಾ ರಿಸೀವ್ ಮಾಡಿದೆ. ಮ್ಯಾನೇಜರ್ ಹೇಳಿದರು, ಸರ್ ಫೋನ್ ತುಂಬ ಚೆನ್ನಾಗಿದೆ, ಏನೂ ಕೆಟ್ಟಿಲ್ಲ ಅಂದಾಗ ಆ ಆಂಟಿ ಕಣ್ಣಲ್ಲಿ ನೀರು ತುಂಬಿಕೊಂಡು, ಅಂಕಲ್ ಕೈ ಹಿಡಿದು, ನಮ್ಮ ಮಕ್ಕಳು ನಮ್ಮ ಕಾಲ್ ರಿಸೀವ್ ಮಾಡ್ತಿಲ್ಲ, ಅಥವಾ ಅವರು ನಂಬರ್ ಚೇಂಜ್ ಮಾಡಿರಬಹುದು, ನಾನು ಎಷ್ಟು ಹೇಳಿದ್ರೂ ಕೇಳದೆ FD ಮುರಿದು ಈ ಫೋನ್ ಕೊಂಡ್ಕೊಂಡಿದ್ದಾರೆ. ಯಾಕೆ ನೀವು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ತಿಲ್ಲ? ಮಕ್ಕಳಿಗೆ ನಾವು ಬೇಕಿಲ್ಲ ರೀ, ಅದಕ್ಕೆ ಅವರು ನಮಗೆ ಫೋನ್ ಮಾಡ್ತಿಲ್ಲ, ನಮ್ಮ ಫೋನ್ ತೆಗೆಯುತ್ತಿಲ್ಲ ಎಂದು ಆ ಅಂಕಲ್ ಅಲ್ಲೇ ಕುಸಿದು ಕುಳಿತರು. ನಾವು ಏನು ತಪ್ಪು ಮಾಡಿದ್ದೇವೆ, ಯಾಕೆ ಕಾಲ್ ಮಾಡೋಲ್ಲ ಅಂದರು. ಆತ್ಮೀಯರೇ, ಸ್ವಲ್ಪ ಯೋಚಿಸುವ ಎತ್ತ ಸಾಗುತ್ತಿದೆ ಈ ನಮ್ಮ ಸಮಾಜ. ನಮ್ಮ ಮಕ್ಕಳ ಮನಸ್ಸಿನಲ್ಲಿ ನಮ್ಮ ಸ್ಥಾನಮಾನ ಏನಾಗಿದೆ, ಅವರ ದೃಷ್ಟಿಯಲ್ಲಿ ನಾವು ಎಲ್ಲಿದ್ದೇವೆ ಎಂದು. ಮಕ್ಕಳೇ, ಒಮ್ಮೆ ಯೋಚಿಸಿ. ಪ್ರಪಂಚದಲ್ಲೆಲ್ಲ ಅಂಬಾನಿ ಅದಾನಿ ಇಲ್ಲ. ಚಿಕ್ಕ ಚಿಕ್ಕ ಕೆಲಸ ತಾವು ರೂಪಿಸಿಕೊಂಡ ಬದುಕಿನಲ್ಲಿ ನಿಮ್ಮನ್ನು ಸಾಕಿ ಸಲಹುತ್ತಾರೆ. ಕೆಲವೊಮ್ಮೆ ಬದುಕು ಛಿದ್ರವಾಗುತ್ತೆ. ಆಗ ಮೌನವಾಗಿ ಕಣ್ಣೀರು ಸುರಿಸುತ್ತಾ ತಮ್ಮ ಮಕ್ಕಳಿಗಾಗಿ ದೇವರಲ್ಲಿ ಮೊರೆ ಇಡುವ ತಂದೆ ತಾಯಿಯೂ ಇದ್ದಾರೆ. ಅವರವರ ಯೋಗ್ಯತೆಗೆ ನಿಮ್ಮನ್ನು ರೂಪಿಸಿರುವಾಗ ತಂದೆ ತಾಯಿಯನ್ನು ಮರೆಯುವಷ್ಟು ಮರೆವು ಯಾಕೆ ಮಕ್ಕಳೇ? 5 ನಿಮಿಷ 10 ನಿಮಿಷ ಅಪ್ಪ ಅಮ್ಮನ ಬಳಿ ಮಾತನಾಡಿದರೆ ಯಾವ ದೇಶ ಹಾಳಾಗುತ್ತೆ? ಮಕ್ಕಳೇ, ಯೋಚಿಸಿ. ತಂದೆ ತಾಯಂದಿರಿಗೆ ನೀವು ಯೋಚಿಸಿ, ಬೆಳೆಸುವಲ್ಲಿ ಎಲ್ಲಿ ನಾವು ತಪ್ಪಿದ್ದೇವೆ ಎಂದು. ಆತ್ಮೀಯರೇ, ವಾಸ್ತವ ಪ್ರಪಂಚವನ್ನು, ಕಟು ಸತ್ಯವನ್ನು ಅರಿಯುವ. ಇನ್ನು ಫೋನ್ ಮಾರಾಟಗಾರರಲ್ಲಿ ಒಂದು ಚಿಕ್ಕ ವಿನಂತಿ. ಯಾರೇ ವೃದ್ಧರು ಬಂದರೆ ಕೂಲಂಕುಷವಾಗಿ ಆ ಫೋನ್ ಸಮಸ್ಯೆ ಆಲಿಸಿ, ನಂಬರ್ ಹಾಕಿ ಡಯಲ್ ಮಾಡಿ ತೋರಿಸಿ. ಅನಾವಶ್ಯಕವಾಗಿ ಬಿಸ್ನೆಸ್ಗಾಗಿ ಆಸೆ ಪಟ್ಟು ಅವರ ಕಷ್ಟದ ದುಡಿಮೆ ಹಣವನ್ನು ವ್ಯರ್ಥ ಮಾಡಲು ಬಿಡಬೇಡಿ. ತಿಳಿಸಿ ಹೇಳಿ, ಅವರ ಬಳಿ ಇರುವ ಫೋನ್ ಪ್ರಪಂಚದ ಕೊನೆಗೂ ಫೋನ್ ಮಾಡಲು ಸರಿ ಇದೆ ಎಂದು.
50s 60s 70s ಜನರೇಷನ್ ಅವರಿಗೆ ಹೆಚ್ಚಿನ ನಾಲೆಡ್ಜ್ ಇರೋಲ್ಲ ಮೊಬೈಲ್ ಬಗ್ಗೆ. ತಪ್ಪು ತಿಳಿಬೇಡಿ. ಅವರ ದುಡಿದ ಹಣ ಅವರ ಜೀವನಕ್ಕೆ ಉಪಯೋಗವಾದರೆ ಅರ್ಥಪೂರ್ಣ ಅಲ್ವೇ? 81,500 ರೂಪಾಯಿ ಫೋನ್ ಆ ಮುದುಕರಿಗೆ ಯಾಕಾಗಿ? ಯೋಚಿಸಿ ಒಮ್ಮೆ. ಅವರ ಬಳಿ ಇದ್ದ ಆ 4 ಫೋನ್ ಬೆಲೆ 3 ಲಕ್ಷದವರೆಗೆ ಆಗಬಹುದಲ್ವಾ? ಹೌದಲ್ವಾ? ಸಮಾಜ ಇಂತಹ ವೃದ್ಧರಿಗೆ ಮಾನವೀಯ ನೆಲೆಯಲ್ಲಿ ಸಹಕರಿಸಿದರೆ ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಯೋಚಿಸಿ ಒಮ್ಮೆ. ಈ ಘಟನೆ ನಿಮ್ಮ ಹೃದಯ ಮುಟ್ಟಿದರೆ ಈ ಕ್ಷಣವೇ ನಿಮ್ಮ ತಂದೆ ತಾಯಿಗೆ ಒಂದು ಕಾಲ್ ಮಾಡಿ ಮಕ್ಕಳೇ. ಇಂಥ ವೃದ್ಧರನ್ನ ಕಂಡರೆ ಆತ್ಮೀಯತೆಯಿಂದ ಮಾತನಾಡಿಸಿ ಆತ್ಮೀಯರೇ. ಥ್ಯಾಂಕ್ ಯು. ಟೇಕ್ ಕೇರ್. ಸ್ಟೇ ಬ್ಲೆಸ್ಡ್.